ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನಿತಾಸ್ ಕಿಚನ್. ಇವತ್ತು ನಾನು ಚಟ್ಪಟ ಬ್ರಿಂಜಾಲ್ ಫ್ರೈ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಭಾಳ ಟೇಸ್ಟಾಗಿರುತ್ತೆ, ಒಂದ್ಸರಿ ಮಾಡಿ ತಿಂದು ನೋಡಿ. ಇದು ಚಟ್ಪಟ ಬ್ರಿಂಜಾಲ್ ಫ್ರೈ ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ ನಾನು. ಈ ಥರ ಚಿಕ್ಕ ಬದನೆಕಾಯಿ ತೊಗೋಬೇಕು, ಎಳೆ ಬದನೆಕಾಯಿ. ಇದು ನಾವು ನಮ್ಮ ಮನೇಲೇ ಬೆಳೆದಿರ್ತಕ್ಕಂಥದ್ದು. ಯಾವಾಗಾದರೂ ಮಾರ್ಕೆಟಲ್ಲಿ ಸಿಕ್ಕಾಗ ನೀವು ಮಾಡ್ಕೋಬೋದು, ಭಾರಿ ಟೇಸ್ಟ್ ಇರುತ್ತೆ, ಭಾಳ ಚೆನ್ನಾಗಿರುತ್ತೆ. ಈಗ ಒಂದೊಂದು ಬದನೆಕಾಯಿನೂ ಈ ಥರ ಕಟ್ ಮಾಡಬೇಕು. ನಾವು ಈ ಥರ ತೊಟ್ಟು ತೆಗೆದು ಇದ್ರ ಸುತ್ತ ಎಲ್ಲ ತೆಕ್ಕೊಂಬಿಡಬೇಕು. ತೆಕ್ಕೊಂಡು ಈ ಥರ ಮಾಡಬೇಕು. ಬದನೆಕಾಯಿ ಎಣ್ಣೆಗಾಯಿಗೆ ಮಾಡ್ತೀವಲ್ಲ ಆ ಥರ ಕಟ್ ಮಾಡ್ಕೋಬೇಕು ನಾವು ಎಲ್ಲ ಬದನೆಕಾಯಿನ. ಈ ಥರ ಎಲ್ಲ ಬದನೆಕಾಯಿನೂ ತೊಳ್ಕೊಂಬಿಟ್ಟು ಈ ಥರ ಕಟ್ ಮಾಡಿದ್ದೀನಿ ಎಲ್ಲವನ್ನು. ಈಗ ಇದನ್ನು ಡೀಪ್ ಫ್ರೈ ಮಾಡೋಣಂತೆ. ನೋಡಿ, ಈ ಥರ ಕಟ್ ಮಾಡ್ಕೋಬೇಕೆಲ್ಲ. ಈಗ ಬಾಣಲಿಲಿ ಎಣ್ಣೆ ಇಟ್ಟಿದ್ದೀವಿ, ಅದು ಕಾದಿದೆ, ಅದಕ್ಕೆ ಒಂದೊಂದಾಗಿ ಹಾಕೋಣಂತೆ. ಈಗ ಇದು ಫ್ರೈ ಆಗಿದೆ ನೋಡಿ. ಈ ಥರ ಸ್ಕಿನ್ನು ಸ್ವಲ್ಪ ಸುಕ್ ಬಂದಂಗೆ ಅಂದರೆ ಗೊತ್ತಾಗುತ್ತೆ ಫ್ರೈ ಆಗಿರೋದು. ಈಗ ಇದನ್ನು ತೆಗೆದುಬಿಡೋಣ. ಇದು ತಣ್ಣಗಾಗಕ್ಕೆ ಬಿಡಬೇಕು. ಪೂರ್ತಿ ತಣ್ಣಗಾದ್ಮೇಲೆ ಇದಕ್ಕೆ ಕೊಬ್ಬರಿ ಪುಡಿ ತುಂಬಬೇಕು. ಅದು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಕೊಬ್ಬರಿ ಪುಡಿ ಮಾಡೋದು, ಈಗ ಕೊಬ್ಬರಿ ಪುಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಫಿಲ್ ಮಾಡೋಕ್ಕೆ ತುರಿದಿರೋ ಒಣ ಕೊಬ್ಬರಿ ಒಂದು ಹಿಡಿ, ಒಂದು 4-5 ಎಸಳು ಬೆಳ್ಳುಳ್ಳಿ ಸುಲಿದಿರ್ತಕ್ಕಂಥದ್ದು, 1 ಸ್ಪೂನು ಉಪ್ಪು, 1 ಸ್ಪೂನು ಖಾರದ ಪುಡಿ. ಈಗ ಮಿಕ್ಸಿಲಿ ನೈಸ್ ಪೌಡ್ರ್ ಮಾಡ್ಕೊಳ್ಳೋಣ. ಈಗ ಇದು ತಣ್ಣಗಾಗಿದೆ, ಇದಕ್ಕೆ ಫಿಲ್ ಮಾಡೋಣ. ಈ ಕೊಬ್ಬರಿ ಪುಡಿನ ಈ ಥರ, ಈಗ ಮಾಡಿರೋ ಕೊಬ್ಬರಿ ಪುಡಿನ ಈ ಥರ ಫಿಲ್ ಮಾಡಿ ಈ ಥರ ಪ್ರೆಸ್ ಮಾಡಬೇಕು. ಈ ಥರ ಫಿಲ್ ಮಾಡಿ ಒಂದೊಂದನ್ನೇ ಪ್ರೆಸ್ ಮಾಡಬೇಕು ಈ ಥರ. ಈಗ ಚಟ್ಪಟ ಬ್ರಿಂಜಾಲ್ ಫ್ರೈ, ಸ್ಮಾಲ್ ಬ್ರಿಂಜಾಲ್ ಫ್ರೈ ರೆಡಿಯಾಗಿದೆ ನೋಡಿ. ಈ ಥರ ಇರುತ್ತೆ, ಭಾಳ ಟೇಸ್ಟಿ ಇರುತ್ತೆ. ಊಟದ ಜೊತೆ ತಿನ್ಬೋದು, ಸ್ನ್ಯಾಕ್ಸ್ ಜೊತೆ ತಿನ್ಬೋದು, ಮಂಡಕ್ಕಿ ಜೊತೆ ತಿನ್ಬೋದು.